ಯಲ್ಲಾಪುರ ತಾಲೂಕಿನ ಕಿರುವತ್ತಿಯಲ್ಲಿ ಮಹಿಳೆಯ ಕೊಲೆ ಯತ್ನಕ್ಕೆ ಸಂಬಂಧಿಸಿದಂತೆ ಇಬ್ಬರು ವ್ಯಕ್ತಿಗಳಿಗೆ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಶಿಕ್ಷೆ ಪ್ರಕಟ. ಫೆಬ್ರವರಿ 7ರಂದು ಸಂಜೆ ಸುಮಾರು 5 ಗಂಟೆಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜೇಶ್ ಮಳ್ಗೀಕರ್ ಮಾಹಿತಿ ನೀಡಿದ್ದಾರೆ. ತಾಲೂಕಿನ ಕಿರುವತ್ತಿಯಲ್ಲಿ ಮಹಿಳೆಯನ್ನು ಕತ್ತಿಯಿಂದ ಹೊಡೆದು ಕೊಲೆಗೆ ಯತ್ನಿಸಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸಿದ 1ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಕಿರಣ್ ಕಿಣಿ ಅವರು 3 ಆರೋಪಿಗಳ ಪೈಕಿ ಯಲ್ಲಾಪುರ ತಾಲೂಕಿನ ಕಿರುವತ್ತಿಯ ಜಾಫರ್ ಸಾದಿಕ್ ಇಮಾಮ್ ಪಟೇಲ್ ಈತನಿಗೆ 10 ವರ್ಷ ಶಿಕ್ಷೆ ಹಾಗೂ 10,000 ರೂಪಾಯಿ ದಂಡ ಹಾಗೂ ಗಾಯಾಳು ಹಸೀನಾ ಸೈಯದ್ ಶೇಖ್ ಅವರಿಗೆ 10,000 ರೂಪಾಯಿ ಪರಿಹಾರ, 3ನೇ ಆರೋಪಿ ಆಶಾ ಬಿ ಇಮಾಮ್ ಪಟೇಲ್ಗೆ 2,000 ರೂಪಾಯಿ ದಂಡ ವಿಧಿಸಿ ಶುಕ್ರವಾರ ಸಂಜೆ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ಈ ಪ್ರಕರಣದ 2ನೇ ಆರೋಪಿ ಇಮಾಮ್ ಖಾದ್ರಿ ಪಟೇಲ್ ಮೃತಪಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜೇಶ್ ಎಂ ಮಳ್ಗೀಕರ್ ವಾದ ಮಂಡಿಸಿದ್ದರು. ಅಂದು ಯಲ್ಲಾಪುರ ಉಪನಿರೀಕ್ಷಕರಾಗಿದ್ದ ಮಂಜುನಾಥ್ ಗೌಡ ತನಿಖೆ ನಡೆಸಿ ದೋಷಾರೋಪಣಾ ಪಟ್ಟಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದರು. ಈ ಪ್ರಕರಣ ಏಪ್ರಿಲ್ 13ರಂದು 2021ರಲ್ಲಿ ಯಲ್ಲಾಪುರ ತಾಲೂಕಿನ ಕಿರುವತ್ತಿ ಗ್ರಾಮದ ಇಂದಿರಾನಗರದಲ್ಲಿ ನಡೆದಿತ್ತು. ಅತಿಕ್ರಮಣ ಜಾಗದ ವಿಷಯಕ್ಕೆ ಸಂಬಂಧಿಸಿದಂತೆ ಜಗಳ ನಡೆದಿತ್ತು. ಈ ದಿನ 1ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕಾರವಾರ ಪೀಠಾಸೀನ ಯಲ್ಲಾಪುರ ನ್ಯಾಯಾಲಯದಲ್ಲಿ ದಾಖಲಾದಂತಹ ಯಲ್ಲಾಪುರ ಪೊಲೀಸ್ ಠಾಣಾ ಕ್ರೈಮ್ ನಂಬರ್ 63/21ರಲ್ಲಿ ಆರೋಪಿತರಾದ ಜಾಫರ್ ಸಾದಿಕ್ ಇಮಾಮ್ ಪಟೇಲ್ ಹಾಗೂ ಆಶಾ ಬಿ ಇಮಾಮ್ ಪಟೇಲ್ ಇವರ ವಿರುದ್ಧ ಪ್ರಕರಣ ವಿಚಾರಣೆ ಸಂಪೂರ್ಣಗೊಂಡಿದ್ದು, ವಿಚಾರಣೆ ಕಾಲದಲ್ಲಿ ಸಾಕ್ಷಿ ನುಡಿದಂಥ ಸಾಕ್ಷಿದಾರರ ಸಾಕ್ಷ್ಯವನ್ನು ಪರಾಮರ್ಶಿಸಿ ಹಾಗೂ ಅದಕ್ಕೆ ಪೂರಕವಾಗಿ ಲಭ್ಯವಾದ ವೈದ್ಯಾಧಿಕಾರಿ ಹಾಗೂ ತನಿಖಾಧಿಕಾರಿಯ ಸಾಕ್ಷ್ಯದ ಮೇಲಿಂದಾಗಿ ಆರೋಪಿತರ ಮೇಲೆ ಆರೋಪ ಸಾಬೀತಾಗಿದೆ ಎಂದು ಆರೋಪಿತರನ್ನು ಶಿಕ್ಷೆಗೊಳಪಡಿಸಿದ್ದು, ಈ ಆರೋಪಿತರ ಪೈಕಿ 1ನೇ ಆರೋಪಿ ಜಾಫರ್ ಸಾದಿಕ್ ಇಮಾಮ್ ಪಟೇಲ್ ಸಾಕಿನ್ ಕಿರುವತ್ತಿ ಹಾಗೂ ಆಶಾ ಬಿ ಇಮಾಮ್ ಪಟೇಲ್ ಸಾಕಿನ್ ಕಿರುವತ್ತಿ ಇವರಿಗೆ ಶಿಕ್ಷೆಯನ್ನು ವಿಧಿಸಿದ ಪೈಕಿ 1ನೇ ಆರೋಪಿತನಿಗೆ 10 ವರ್ಷಗಳ ಶಿಕ್ಷೆ, 10,000 ರೂಪಾಯಿ ದಂಡ, 10,000 ರೂಪಾಯಿ ಪರಿಹಾರವನ್ನು ನೀಡಬೇಕು ಅಂತೇಳಿ ಮಾನ್ಯ ನ್ಯಾಯಾಲಯ ನಿರ್ದೇಶನ ನೀಡಿದ್ದು, ಅಲ್ಲದೆ 3ನೇ ಆರೋಪಿತಳಾದ ಆಶಾ ಬಿ ಇಮಾಮ್ ಪಟೇಲ್ ಇವರಿಗೂ ಸಹ 2,000 ರೂಪಾಯಿ ದಂಡವನ್ನು ವಿಧಿಸಿದ್ದು, ಈ ನ್ಯಾಯಾಲಯದ ಮಾನ್ಯ ನ್ಯಾಯಾಧೀಶರಾದಂಥ ಶ್ರೀ ಕಿರಣ್ ಕಿಣಿ ಸಾಹೇಬರು ಸಹ ತೀರ್ಪನ್ನು ಇಟ್ಟಿದ್ದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿನ ತನಿಖಾಧಿಕಾರಿಯಾದ ಮಂಜುನಾಥ್ ಗೌಡರ್ PSI ಯಲ್ಲಾಪುರ ಅವರು ತನಿಖೆಯನ್ನು ಕೈಗೊಂಡು ದೋಷಾರೋಪ ಪಟ್ಟಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದರು.